Welcome to this session, dear students. ಈ ಸೆಷನ್ನಲ್ಲಿ ಒಂದು ಪಾಪ್ಯುಲರ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋಂಥ ರಿಕರ್ಸಿವ್ ಎಕ್ಸಾಂಪಲನ್ನು ನಾವು ಕಲಿಯೋಕ್ಕೆ ಹೊರಟಿದ್ದೀವಿ. ಅದು ಟವರ್ ಆಫ್ ಹನಾಯ್. ರಿಕರ್ಷನನ್ನು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ಗೆ ನಾವಿಲ್ಲಿ ಸೊಲ್ಯೂಷನನ್ನು ಕಂಡುಹಿಡಿತಾ ಇದ್ದೀವಿ. ಟವರ್ ಆಫ್ ಹನಾಯ್ ಅಂತ ಅನ್ನೋದು 19th ಸೆಂಚುರಿನಲ್ಲಿ, ಅಂದರೆ ಎಕ್ಸಾಕ್ಟಾಗಿ 1883ನಲ್ಲಿ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಎಡ್ವರ್ಡ್ ಲುಕಾಸ್ ಅನ್ನೋರು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಟವರ್ ಆಫ್ ಹನಾಯ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ತುಂಬ ದಂತಕಥೆಗಳು ಇದ್ದಾವೆ. ಅದರ ಪ್ರಕಾರ ಹಿಂದೆ ಹಿಂದೂ ಪರಂಪರೆಯಲ್ಲಿ ದೇವಸ್ಥಾನಗಳಲ್ಲಿ ಆ ಪ್ರೀಸ್ಟ್ಸ್ ಏನಿರ್ತಾಯಿದ್ರು, ಯಂಗ್ ಪ್ರೀಸ್ಟ್ಸ್, ಅವರಿಗೆ ಅವರ ಮೆಂಟಲ್ ಎಬಿಲಿಟಿಯನ್ನು, ಮೆಂಟಲ್ ಡಿಸಿಪ್ಲಿನನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಈ ಪಝಲನ್ನು ಅವ್ರಿಗೆ ಆಡಿಸ್ತಾಯಿದ್ರು ಅಂತ. ಹೆಸರಲ್ಲಿ ಹನಾಯ್ ಅಂತ ಇದೆ. ಇದು ವಿಯೆಟ್ನಾಂನ ಒಂದು ಸಿಟಿ ಆ್ಯಕ್ಚುಲಿ. ಸೊ ಅದಕ್ಕೆ ಟ್ಯಾಗ್ ಆಗಿರೋದ್ರಿಂದ ನಾವೀಗ ಅದನ್ನೇ ಕರಿತಾ ಇದ್ದೀವಿ. ಒಂದು ದಂತಕಥೆ ಪ್ರಕಾರ ಒಮ್ಮೆ ಯಂಗ್ ಪ್ರೀಸ್ಟ್ಸ್ಗೆ ಇದನ್ನು ಸಾಲ್ವ್ ಮಾಡೋಕ್ಕೆ ಅಂತೇಳಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರಂತೆ. ಆ್ಯಕ್ಚುಲಿ ಈ ಪ್ರಾಬ್ಲಮ್ ಏನು ಅನ್ನೋದನ್ನು ನಾವೀಗ ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಈ ಪಝಲನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಒಂದಷ್ಟು ಕಂಡೀಷನ್ಸ್ ಇದೆ, ರೂಲ್ಸ್ ಇದೆ. ಅದ್ರ ಪ್ರಕಾರ ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು 3 ಪೆಗ್ಸ್ ಇದೆ. ಇವನ್ನ ಪೆಗ್ಸ್ ಅಂತ ಕರಿತೀವಿ, ರಾಡ್ಸ್. ಫಸ್ಟ್ ಪೆಗ್ ಮೇಲೆ ಡಿಸ್ಕ್ಸ್ ಇದೆ, ತಟ್ಟೆಗಳು. ಈ ಡಿಸ್ಕ್ಸನ್ನು ನಾವೇನು ಮಾಡಬೇಕು, ಈ 3ರಲ್ಲಿ ಬೇರೊಂದು ಪೆಗ್ಗಿಗೆ ಅವನ್ನ ಟ್ರಾನ್ಸ್ಫರ್ ಮಾಡಬೇಕು. 1 by 1 ಟ್ರಾನ್ಸ್ಫರ್ ಮಾಡಬೇಕು. ಎಕ್ಸಾಂಪಲ್ಲು, ಇದನ್ನು ಡೆಸ್ಟಿನೇಷನ್ ಪೆಗ್ ಅಂತ ಇಟ್ಕೊಳ್ಳೋಣ, ಇದನ್ನು ಸೋರ್ಸ್ ಪೆಗ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿಂದ ಈ ಎಲ್ಲ ಡಿಸ್ಕ್ಸನ್ನು ಒಂದೊಂದಾಗಿ ಈ ಡೆಸ್ಟಿನೇಷನ್ ಪೆಗ್ಗಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಹೆಲ್ಪ್ ಬೇಕಾದರೆ, ಅಂದರೆ ಇಂಟರ್ಮೀಡಿಯೇಟಾಗಿ ಅಡಿಷನಲ್ಲಾಗಿ ಈ ಪೆಗ್ಗನ್ನು ಯೂಸ್ ಮಾಡ್ಕೋಬೋದು ಅಂತ. ಕಂಡೀಷನ್ಸ್ ಏನು ಅವನ್ನು ಟ್ರಾನ್ಸ್ಫರ್ ಮಾಡೋವಲ್ಲಿ? ಓನ್ಲಿ 1 ಡಿಸ್ಕ್ ಕ್ಯಾನ್ ಬಿ ಮೂವ್ಡ್ ಅಮಾಂಗ್ ದ ಟವರ್ಸ್ ಅಟ್ ಎನಿ ಗಿವನ್ ಟೈಮ್. ಒಮ್ಮೆಗೆ ಒಂದೇ ಡಿಸ್ಕನ್ನು ಮಾತ್ರ ನಾವೇನು ಮಾಡಬೇಕು, ಶಿಫ್ಟ್ ಮಾಡಬೇಕು. ಅದು ಒಂದು ಕಂಡೀಷನ್. ಎರಡನೇದೇನು, ಓನ್ಲಿ ದ ಟಾಪ್ ಡಿಸ್ಕ್ ಕ್ಯಾನ್ ಬಿ ರಿಮೂವ್ಡ್. ನೋಡಿ, ಇದು ಸ್ಟ್ಯಾಕಲ್ಲಿ ನಮಗೆ ಗೊತ್ತಿರೋಂಥ ರೂಲ್. ಅದು ಏನು, ಟಾಪ್ ಮೋಸ್ಟ್ ಯಾವ ಡಿಸ್ಕ್ ಇದೆ ಅದನ್ನು ಮಾತ್ರ ನಾವು ಫಸ್ಟು ಶಿಫ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಕೆಳಗಡೆ ಡಿಸ್ಕ್ಸ್ಗೆ ಹೋಗಬಾರ್ದು. ಇನ್ನು ಥರ್ಡ್ ಕಂಡೀಷನ್, ನೋ ಲಾರ್ಜ್ ಡಿಸ್ಕ್ ಕ್ಯಾನ್ ಸಿಟ್ ಓವರ್ ಎ ಸ್ಮಾಲ್ ಡಿಸ್ಕ್. ಇಲ್ಲಿ ಹೇಗಿದೆ ನೋಡಿ, ಕೆಳಗಡೆ ಅತಿ ದೊಡ್ಡ ಡಿಸ್ಕ್ ಇದೆ, ಆಮೇಲೆ ಅದಕ್ಕಿಂತ ಸ್ಮಾಲರ್, ಆಮೇಲೆ ಮತ್ತು ಸ್ಮಾಲೆಸ್ಟ್, ಹೀಗಿದೆ. ನಾವು ಈ ಥರ ಪ್ಲೇಸ್ ಮಾಡೋವಾಗ ಡಿಸ್ಕನ್ನು ಒಂದ್ರ ಮೇಲೊಂದು, ಯಾವುದೇ ಕಾರಣಕ್ಕೂ ಸ್ಮಾಲರ್ ಡಿಸ್ಕ್ ಮೇಲೆ ಲಾರ್ಜರ್ ಡಿಸ್ಕು ಕೂರೋ ಹಾಗಿಲ್ಲ. ಸೊ ಇದೇ ಆರ್ಡ್ರಲ್ಲೇ ಇರಬೇಕು. ಇದು ಟವರ್ ಆಫ್ ಹನಾಯ್ ಪ್ರಾಬ್ಲಮ್. ಆ್ಯಕ್ಚುಲಿ ನಮಗೆ ತುಂಬ ಸಿಂಪಲ್ ಆಗಂತ ಕಾಣಿಸುತ್ತೆ. ಊಹೆಗೂ ನಿಲುಕದಷ್ಟು ಕೌತುಕಗಳು ಇದರೊಳಗಡೆ ಇದ್ದಾವೆ. ಎಕ್ಸಾಂಪಲ್, ನಾನು ಆವಾಗಲೇ ದಂತಕಥೆ ಒಂದು ಹೇಳ್ತಾ ಇದ್ನಲ್ವಾ, ಅದರೊಳಗಡೆ ಆ ಪ್ರೀಸ್ಟ್ಸು ಮಕ್ಕಳಿಗೆ ಒಂದು ಟಾಸ್ಕ್ ಕೊಟ್ಟರಂತೆ. ಇದೇ ಥರ ಒಂದು ಪೆಗ್, ಅದರಲ್ಲಿ 64 ಡಿಸ್ಕ್ಸ್ ಇತ್ತಂತೆ, ಗೋಲ್ಡನ್ ಡಿಸ್ಕ್ಸ್. ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೇಳಿದ್ರಂತೆ. ಬಟ್ ಅದೇ ದಂತಕಥೆಗಳನ್ನು ನಂಬೋದಾದರೆ ಆ ಹುಡುಗರು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರಂತೆ, ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಕೊಂಡು ಎಷ್ಟು ಮೂವ್ಸ್ ಬೇಕಾಗುತ್ತೆ, ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಂತೆ. ಅದರ ಪ್ರಕಾರ 584 ಬಿಲಿಯನ್ ಇಯರ್ಸ್. ಯೋಚನೆ ಮಾಡಿ, ಬಿಲಿಯನ್ ಇಯರ್ ಅಂತಂದರೆ 1 ಬಿಲಿಯನ್ ಅಂತಂದರೆ 100 crore. ಹಾಗೆ 580 ಬಿಲಿಯನ್ ಇಯರ್ಸ್ ತಗಲುತ್ತಂತೆ 1 ಸೆಕೆಂಡಿಗೆ 1 ಡಿಸ್ಕನ್ನು ಶಿಫ್ಟ್ ಮಾಡ್ತಾ ಹೋದರೆ. ಸೊ ಇದು ನಮಗೆ ಕಾಣಿಸೋದಷ್ಟು ತುಂಬ ಸಿಂಪಲ್ ಪ್ರಾಬ್ಲಮ್ ಅಲ್ಲ. ಬಟ್ ರಿಕರ್ಷನನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಬೋದು. ಓಕೆ, ನಾವೀಗ ನಮ್ಮ ಮೈಂಡಲ್ಲಿ ಈ 3 ಕಂಡೀಷನ್ಸನ್ನು ಇಟ್ಕೊಂಡು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ 3 ಡಿಸ್ಕ್ಸ್ ಇದೆ, 3 ಪೆಗ್ಸ್ ಇದೆ. ಡೆಸ್ಟಿನೇಷನ್ ಪೆಗ್ಗಿಗೆ ಅದನ್ನು ಟ್ರಾನ್ಸ್ಫರ್ ಮಾಡೋಣ. ಫಸ್ಟ್ ಏನು ಮಾಡಬೇಕು, ಟಾಪ್ ಮೋಸ್ಟ್ ಡಿಸ್ಕನ್ನು ತಗೊಳ್ತೀವಿ. ಸೀದಾ ನಾವು ಡೆಸ್ಟಿನೇಷನ್ ಪೆಗ್ಗಿಗೆ ಹಾಕೋಕ್ಕೆ ಬರಲ್ಲ. ಯಾಕೆ ಹೇಳಿ,
ಇದನ್ನು ಚಿಕ್ಕದನ್ನು ಫಸ್ಟ್ ಹಾಕಿಬಿಟ್ರೆ ಅದ್ರ ಮೇಲೆ ಮತ್ತೆ ದೊಡ್ಡ ಡಿಸ್ಕ್ ಬಂದು ಕೂರುತ್ತೆ. ಸೊ ಅದು ಆಗಬಾರ್ದು, ಇಲ್ಲೀಗಲ್ ಮೂವ್ ಅದು. ಅದಕ್ಕೆ ನಾವೇನು ಮಾಡ್ತೀವಿ, ಡೆಸ್ಟಿನೇಷನ್ ಪೆಗ್ಗಿಗೆ ಹೋಗೋಕ್ಕಿಂತ ಮುಂಚೆ ಇಂಟರ್ಮೀಡಿಯೇಟ್ ಏನಿದೆ ಇನ್ನೊಂದು ಪೆಗ್ಗು, ಅದರೊಳಗಡೆ ಈ ಸ್ಮಾಲ್ ಡಿಸ್ಕನ್ನು ಟೆಂಪರರಿಯಾಗಿ ಇಟ್ಕೊಂಡಿರೋಣ. ಓಕೆ, ಇಲ್ಲಿ ಅದನ್ನು ಶಿಫ್ಟ್ ಮಾಡಿದ್ವಿ. ಈಗ ಈ ಡಿಸ್ಕನ್ನು ಡೆಸ್ಟಿನೇಷನ್ ಪೆಗ್ಗಿಗೆ ಕಳಿಸೋಣ. ಇಲ್ಲಿ ಬಂತು. ಓಕೆ, ಈಗ ಇದನ್ನು ಫ್ರೀ ಮಾಡ್ಕೊಳ್ಳೋಣ. ಈಗ ದೊಡ್ಡದ್ರ ಮೇಲೆ ಚಿಕ್ಕದು ಕೂತಿದೆ, ಇದು ಖಾಲಿ ಇದೆ. ಈಗ ಇದಕ್ಕೆ ದೊಡ್ಡ ಡಿಸ್ಕನ್ನು ತಂದು ಇಲ್ಲಿ ಹಾಕ್ಕೊಳ್ಳೋಣ. ಫೈನ್. ಈಗ ಚಿಕ್ಕದನ್ನು ತಂದುಬಿಟ್ಟು ಫಸ್ಟ್ ಪೆಗ್ಗಿಗೆ ಹಾಕೋಣ. ಈ ಡಿಸ್ಕನ್ನು ಈ ಪೆಗ್ಗಿಗೆ ಹಾಕೋಣ. ಇಲ್ಲಿರುವಂಥ ಲಾಸ್ಟ್ ಸ್ಮಾಲೆಸ್ಟ್ ಡಿಸ್ಕ್ ಏನಿದೆ ಅದನ್ನು ಇದ್ರ ಮೇಲೆ ಹಾಕೋಣ. ನೋಡಿ, ಈ ಫಸ್ಟ್ ಪೆಗ್ಗಲ್ಲಿದ್ದಂತಹ 3 ಡಿಸ್ಕ್ಸನ್ನು ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಅದಕ್ಕೆ ಥರ್ಡ್ ಪೆಗ್ಗನ್ನು ಯೂಸ್ ಮಾಡ್ಕೊಂಡ್ವಿ, ಟೆಂಪರರಿಯಾಗಿ ಅದನ್ನು ಯೂಸ್ ಮಾಡ್ಕೊಂಡ್ವಿ. ಇದು ಸಿಂಪಲ್ ಪ್ರಾಬ್ಲಮ್. ನಮಗೆ ಎಷ್ಟು ಮೂವ್ಸ್ ಬೇಕಾಯಿತು ನೋಡಿ, 3 ಡಿಸ್ಕ್ಸನ್ನು ನಾವು ಶಿಫ್ಟ್ ಮಾಡಲಿಕ್ಕೆ. 1 2 3 4 5 6 7. ಸೊ 3 ಡಿಸ್ಕ್ಸ್ ಇದ್ದಾಗ ಮಿನಿಮಮ್ ನಮಗೆ 7 ಮೂವ್ಸ್ ಬೇಕಾಯಿತು. ಗೊತ್ತಾಯ್ತಾ? ಅದಕ್ಕೊಂದು ಫಾರ್ಮುಲಾ ಇದೆ, 2 to the power of n minus 1. ಇಷ್ಟು ಮೂವ್ಸು ಬೇಕಾಗುತ್ತೆ. n ಅಂತಂದರೆ ನಂಬರ್ ಆಫ್ ಡಿಸ್ಕ್ಸ್ ಈ ಪ್ರಾಬ್ಲಮಲ್ಲಿ. ಎಕ್ಸಾಂಪಲ್, ಇವಾಗ ನಾವು ಮಾಡಿದ್ದನ್ನು ನೋಡೋಣ. 2 to the power of n, n is equal to 3 ತಗೊಳ್ಳೋಣ. ಅಂದರೆ 3 ಡಿಸ್ಕ್ಸ್ ಇದೆ ಅಂತೇಳಿ. 2 to the power of 3 minus 1, that is equal to 2 to the power of 3 is equal to 8 minus 1, that is equal to 7 ಮೂವ್ಸ್ ಬೇಕು ಮಿನಿಮಮ್. ಅದನ್ನು ನಾವೀಗ ನೋಡಿದ್ವಿ. n ವ್ಯಾಲ್ಯೂ 5 ಆದರೆ 2 to the power of 5 minus 1, that is equal to 32. 2 to the power of 5 is equal to 32 minus 1, that is equal to 31 ಮೂವ್ಸ್ ಬೇಕು. ಹಾಗಾದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, 2 to the power of 64 ಅಂದರೆ 64 ಡಿಸ್ಕ್ಸ್ ಇದ್ದರೆ ಎಷ್ಟು ಮೂವ್ಸ್ ಬೇಕಾಗುತ್ತೆ ಅಂತ. ಓಕೆ, ನಾವೇನೀಗ ಅರ್ಥ ಮಾಡ್ಕೊಂಡಿದ್ದೀವಿ, ಟವರ್ ಆಫ್ ಅನಾಯ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ರಿಕರ್ಷನನ್ನು ಯೂಸ್ ಮಾಡಿಕೊಂಡು ಒಂದು ಅಲ್ಗಾರಿದಮನ್ನು ಫ್ರೇಮ್ ಮಾಡಬೇಕು, ಸಿ ಪ್ರೋಗ್ರಾಮನ್ನು ಬರೀಬೇಕು. ಅದಕ್ಕೆ ಬೇಸ್ ಕೇಸ್ ಮತ್ತು ಜನರಲ್ ಕೇಸನ್ನು ಡಿಸೈಡ್ ಮಾಡೋಣ. ಪ್ರತಿ ಎಕ್ಸಾಂಪಲ್ ನಾವು ಇದನ್ನು ನೋಡಿದ್ದೀವಿ, ಅದೇ ಥರ. ಓಕೆ, ಇಲ್ಲಿ 3 ಪೆಗ್ಸ್ ಬೇಕಲ್ವಾ? ಎಸ್ ಡಿ ಟಿ ಅಂತ ಇಟ್ಕೊಳ್ಳೋಣ ಅವುಗಳ ಹೆಸರುಗಳನ್ನು. ಎಸ್ ಅಂದರೆ ಸೋರ್ಸ್ ಪೆಗ್, ಡಿ ಅಂದರೆ ಡೆಸ್ಟಿನೇಷನ್ ಪೆಗ್, ಟಿ ಅಂತಂದರೆ ಟೆಂಪರರಿ ಇಂಟರ್ಮೀಡಿಯರಿ ಪೆಗ್. ಓಕೆ, ಇದು ನಾವು ಎಸ್ ಡಿ ಟಿ ಅಂತಂದರೆ ಏನು ಅಂತ ನೆನ್ಪಿಟ್ಕೊಳ್ಳೋಣ. ಓಕೆ, ಫಸ್ಟು ಕಂಡೀಷನ್ಸ್ ಏನಿದೆ ನೋಡಿ, ನಾವಿನ್ನು ಸಾಲ್ವ್ ಮಾಡುವಾಗ ಏನೇನು ಕಂಡೀಷನ್ಸ್ ಎದುರಾಗ್ತವೆ ಅಂತ ಹೇಳಿ. ಇಫ್ ಎನ್ ಇಸ್ ಈಕ್ವಲ್ ಟು 1, ಒಂದೇ ಡಿಸ್ಕ್ ಇತ್ತು ಅಂತಂದರೆ ಮೂವ್ ಡಿಸ್ಕ್ ಫ್ರಮ್ ಎಸ್ ಟು ಡಿ. ಎಸ್ ಅಂತಂದರೆ ಸೋರ್ಸ್, ಡಿ ಅಂತಂದರೆ ಡೆಸ್ಟಿನೇಷನ್. ನಾವು ಪ್ರೋಗ್ರಾಮನ್ನು ರನ್ ಮಾಡೋವಾಗ ಎನ್ ವ್ಯಾಲ್ಯೂ ಒಂದೇ ಇತ್ತು ಅಂತಂದರೆ ನಮಗೆ ಜನರಲ್ ಕೇಸ್ಗೆ ಹೋಗೋ ಪ್ರಾಬ್ಲಮೇ ಇಲ್ಲ. ಯಾಕೆ ಅಂತಂದರೆ ಒಂದೇ ಡಿಸ್ಕ್ ಇದೆ, ಅದನ್ನು ಸೋರ್ಸಿಂದ ಡೆಸ್ಟಿನೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪಝಲ್ ಸಾಲ್ವ್ ಆಯಿತು. ಇದು ಬೇಸ್ ಕೇಸ್. ಇಫ್ ಎನ್ ಗ್ರೇಟರ್ ದೆನ್ 1 ಇದ್ದರೆ ಮೂವ್ ಎನ್ ಮೈನಸ್ 1 ಡಿಸ್ಕ್ಸ್ ಫ್ರಮ್ ಎಸ್ ಟು ಟಿ. ಇಲ್ಲಿ ನೋಡಿ, ಒಂದಕ್ಕಿಂತ ಜಾಸ್ತಿ ಡಿಸ್ಕ್ ಇದ್ದಾವೆ. ಹೀಗಿದ್ದಾಗ ಎನ್ ಮೈನಸ್ 1, ಇಲ್ಲಿ ಎನ್ ಇಸ್ ಈಕ್ವಲ್ ಟು 3 ಇದೆ ಅಲ್ವಾ? ಎನ್ ಮೈನಸ್ 1 ಅಂತಂದರೆ 2 ಡಿಸ್ಕ್ಸು. ಮೇಲ್ಗಡೆ ಇರ್ತಕ್ಕಂಥ ಇವೆರಡೂ ಡಿಸ್ಕ್ಸನ್ನು ಎಸ್ ಟು ಟಿ, ಇದು ಸೋರ್ಸ್, ಇದು ನಾವು ಅವಾಗಲೇ ಎಕ್ಸಾಂಪಲ್ ನೋಡಿದ್ವಲ್ವ, ಇದು ಟೆಂಪರರಿ ಅಥವಾ ಟೆಂಪ್ ಅಂತ ಕರೆಯೋಣ, ಇದು ಡೆಸ್ಟಿನೇಷನ್. ಓಕೆನಾ? ನಾವು ಸೀದಾ ಡೆಸ್ಟಿನೇಷನ್ಗೆ ಹಾಕೋಕ್ಕೆ ಬರಲ್ಲ ಅದನ್ನು. ಅದಕ್ಕೇನು ಮಾಡ್ತೀವಿ, ಇವೆರಡನ್ನು ಟೆಂಪ್ಗೆ ಕಳಿಸ್ತೀವಿ. ಓಕೆ, ಯೂಸಿಂಗ್ ಡಿ
ಡಿಯನ್ನು ಯೂಸ್ ಮಾಡಿಕೊಂಡು ಇವೆರಡನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ ಟೆಂಪ್ಗೆ. ಅವೆರಡು ಇಲ್ಲಿ ಬಂದಿರ್ತವೆ. ಓಕೆ, ಹಾಗಾದಮೇಲೆ ಇಲ್ಲಿ ಉಳಿಯೋದೇನು, ಇನ್ನು ಒಂದು ಡಿಸ್ಕ್ ಮಾತ್ರ ಉಳಿದಿರುತ್ತೆ, ದೊಡ್ಡ ಡಿಸ್ಕು. ಅದನ್ನು ಥರ್ಡ್ ಸ್ಟೆಪ್ಪಲ್ಲಿ ಮೂವ್ ಡಿಸ್ಕ್ ಫ್ರಮ್ ಎಸ್ ಟು ಡಿ, ಎಸ್ ಇಂದ ಡಿಗೆ. ಸೊ ಇದನ್ನು ದೊಡ್ಡ ಡಿಸ್ಕನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಓಕೆ, ಅದು ಥರ್ಡ್ ಸ್ಟೆಪ್. ಆಮೇಲೆ ಲಾಸ್ಟು ಇಲ್ಲಿ N-1 ಡಿಸ್ಕ್ಸನ್ನು ಏನು ಟೆಂಪರರಿ ಪೆಗ್ಗಲ್ಲಿ ಇಟ್ಟಿರ್ತೀವಿ ಅವನ್ನ ಪುನಃ ಡೆಸ್ಟಿನೇಷನ್ ಪೆಗ್ಗಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಯೂಸಿಂಗ್ ಎಸ್. ಅಂದರೆ ಇದನ್ನು ತಗೊಂಡು ಇಲ್ಲಿ ಹಾಕಿ ಇದನ್ನ ಯೂಸ್ ಮಾಡ್ಕೊಂಡಿರ್ತೀವಿ, ಆಮೇಲೆ ಇದನ್ನೆಲ್ಲ ಹಾಕ್ತೀವಿ, ಆಮೇಲೆ ಇದನ್ನೆಲ್ಲ ಹಾಕ್ತೀವಿ. ಸೊ ಥರ್ಡಲ್ಲಿ ಏನು ಟೆಂಪಲ್ಲಿರೋಂಥ ಅಷ್ಟು N-1 ಡಿಸ್ಕ್ಸನ್ನು ಟಿಯಿಂದ ಡಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಯೂಸಿಂಗ್ ಎಸ್. ಈಗ ನಮಗೆ ಪ್ರೊಸೀಜರ್ ಅರ್ಥ ಆಗಿದೆ. ಏನು, N=1 ಇದ್ದಾಗ ಸೀದಾ ಸೋರ್ಸಿಂದ ಡೆಸ್ಟಿನೇಷನ್ಗೆ ಟ್ರಾನ್ಸ್ಫರ್ ಮಾಡೋದು, ಒಂದೇ ಡಿಸ್ಕ್ ಇರುತ್ತೆ. N greater than 1 ಇದ್ದಾಗ ಕೊನೆಯ ಡಿಸ್ಕನ್ನು ಬಿಟ್ಟು ಉಳಿದಿರೋಂಥವು ಅಂದರೆ N-1 ಡಿಸ್ಕ್ಸನ್ನು ಟೆಂಪ್ಗೆ ಹಾಕ್ಕೊಳ್ತೀವಿ ಇದ್ರ ಹೆಲ್ಪ್ ತಗೊಂಡು. ಆಮೇಲೆ ಇಲ್ಲಿರ್ತಕ್ಕಂಥ ಒಂದೇ ಡಿಸ್ಕ್ ಏನು ಉಳಿದಿರುತ್ತೆ ಅದನ್ನು ಡೆಸ್ಟಿನೇಷನ್ಗೆ ಹಾಕ್ಕೊಳ್ತೀವಿ. ಆಮೇಲೆ ಇಲ್ಲಿ ಹಾಕಿದಂಥ ಅಷ್ಟು ಡಿಸ್ಕ್ಸನ್ನು ಟೆಂಪಲ್ಲಿರ್ತಕ್ಕಂಥ N-1 ಡಿಸ್ಕ್ಸನ್ನು ಪುನಃ ಡೆಸ್ಟಿನೇಷನ್ ತಂದುಕೊಳ್ತೀವಿ. ಓಕೆ, ನಾವೀಗ ಆ ಪ್ರೋಗ್ರಾಮನ್ನು ಬರೆಯೋಣ, ಇಂಪ್ಲಿಮೆಂಟ್ ಮಾಡೋಣ. ಇದು ಮೇನ್ ಪ್ರೋಗ್ರಾಮ್, ವಾಯ್ಡ್ ಮೇನ್. ಇಲ್ಲಿಂದ ಶುರು ಆಗುತ್ತೆ ನೋಡಿ. ಇಂಟ್ ಎನ್ ಅಂತ ನಂಬರ್ ಆಫ್ ಡಿಸ್ಕ್ಸ್ ಯೂಸರ್ ಎಂಟ್ರಿ ಮಾಡಬೇಕಾಗತ್ತೆ. 2, 3, 5 ಅದನ್ನು ಎಂಟ್ರಿ ಮಾಡ್ಬೋದು. ಎನ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಮೂವ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಎನ್ ವ್ಯಾಲ್ಯೂನ ಇನ್ಪುಟ್ ಮಾಡ್ಕೊಳ್ತೀವಿ. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀವಿ. ಟವರ್ ಅನ್ನೋದು ಫಂಕ್ಷನ್ ನೇಮ್, ಇಲ್ಲಿ ಅದನ್ನು ಡಿಫೈನ್ ಮಾಡಿದ್ದೀವಿ. ಇಲ್ಲಿ ಟವರ್ NABC ನೋಡಿ, ಇಲ್ಲಿ 4 ಆರ್ಗ್ಯುಮೆಂಟ್ಸನ್ನು ಕಳಿಸ್ತಾ ಇದ್ದೀವಿ. ಎನ್ ಅಂತಂದರೆ ನಂಬರ್ ಆಫ್ ಡಿಸ್ಕ್ಸ್. ನಾವಿಲ್ಲಿ ಎಕ್ಸಾಂಪಲಲ್ಲಿ 3 ತಗೊಳ್ಳೋಣ, ಸದ್ಯಕ್ಕೆ ಸಾಕು. 3 ಡಿಸ್ಕ್ಸನ್ನು ತಗೊಂಡ್ರೆ ಎನ್ ವ್ಯಾಲ್ಯೂ 3. ಸೊ ಇಲ್ಲಿ 3 ಪ್ಯಾರಾಮೀಟರ್ ಆಗಿ ತಗೊಳುತ್ತೆ. ಎ ಅಂದರೆ ಸೋರ್ಸ್. ಓಕೆ, ಎ ಇಲ್ಲಿಗೆ ಬರುತ್ತೆ. ಬಿ ಟೆಂಪ್, ಸಿ ಡೆಸ್ಟಿನೇಷನ್. ಈ ಥರ ಆರ್ಗ್ಯುಮೆಂಟ್ಸನ್ನು ತಗೊಳುತ್ತೆ. ಉದ್ದೇಶ ಏನಿಲ್ಲಿ, ಸೋರ್ಸಿಂದ ಡೆಸ್ಟಿನೇಷನ್ಗೆ ಅಂದರೆ ಎ ಇಂದ ಸಿಗೆ ಅಷ್ಟು ಡಿಸ್ಕ್ಸನ್ನು ಟ್ರಾನ್ಸ್ಫರ್ ಮಾಡಬೇಕು. ಬಿಯನ್ನು ಯೂಸ್ ಮಾಡ್ಕೋಬೇಕು, ಟೆಂಪನ್ನು ಯೂಸ್ ಮಾಡ್ಕೋಬೇಕು. ಸೊ ಇದು ಫಂಕ್ಷನ್. ಫಸ್ಟ್ ಬೇಸ್ ಕಂಡೀಷನ್ ಇಲ್ಲಿ ಚೆಕ್ ಮಾಡ್ತೀವಿ, ಇಫ್ N=1 ಆಗಿದೆಯಾ ಅಂತೇಳಿ. N=1 ಆಗಿದ್ದರೆ ಏನು ಮಾಡ್ತೀವಿ, ಮೂವ್ ಡಿಸ್ಕ್ %d ಫ್ರಮ್ %C ಟು %C. ಇಲ್ಲಿ ಏನಿದೆ ಡಿಸ್ಕು, ಇಲ್ಲಿ ಎನ್ ವ್ಯಾಲ್ಯೂ 1 ಇದ್ದರೆ ಇದು 1 ಫ್ರಮ್ %C ಟು %C, ಸೋರ್ಸ್ ಟು ಡೆಸ್ಟಿನೇಷನ್. ಸೋರ್ಸ್ ಏನಿಲ್ಲಿ ಎ, ಡೆಸ್ಟಿನೇಷನ್ ಸಿ. ಎ ಇಂದ ಸಿಗೆ ಆ ಒಂದು ಡಿಸ್ಕನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಮುಗಿದೋಯ್ತು. ರಿಟರ್ನ್, ಪ್ರೋಗ್ರಾಮಿಂದ ಆಚೆ ಬರ್ತೀವಿ, ಫಂಕ್ಷನಿಂದ ಆಚೆ ಬರ್ತೀವಿ ಮೇನ್ ಪ್ರೋಗ್ರಾಮಿಗೆ. ಓಕೆ, ಒಂದು ವೇಳೆ N=1 ಇದ್ದರೆ, ಇಫ್ N greater than 1 ಇದ್ದರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಟವರ್ ಮತ್ತು ಈ ಫಂಕ್ಷನನ್ನು ಕಾಲ್ ಮಾಡ್ತೀವಿ, ರಿಕರ್ಸಿವ್ ಫಂಕ್ಷನ್ ಕಾಲ್ ಮಾಡ್ತೀವಿ. ಕಾಲ್ ಮಾಡಿ ಇಲ್ಲಿ N-1, N=3 ಇತ್ತಲ್ವಾ, ಸೊ ಇದು ವ್ಯಾಲ್ಯೂ 2 ಆಗುತ್ತೆ. N-2 ಏನು ಮಾಡಬೇಕಿಲ್ಲಿ, N-1 ಡಿಸ್ಕ್ಸನ್ನು ಸೋರ್ಸಿಂದ ಟೆಂಪ್ಗೆ ಟ್ರಾನ್ಸ್ಫರ್ ಮಾಡಬೇಕು ಯೂಸಿಂಗ್ ಡೆಸ್ಟಿನೇಷನ್ ಪೆಗ್. ಗೊತ್ತಲ್ವ ನಮಗದು, ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ದೀವಿ. N-1 ಅಂತಂದರೆ ಕೊನೆ ಡಿಸ್ಕನ್ನು ಬಿಟ್ಟು, ತಳದಲ್ಲಿರುತ್ತಲ್ವ ಅದೊಂದು ಡಿಸ್ಕನ್ನು ಬಿಟ್ಟು ಉಳಿದಿರೋ ಡಿಸ್ಕನ್ನು ಟೆಂಪ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದಕ್ಕೆ ನಾವಿಲ್ಲಿ ರಿಪೀಟೆಡ್ಡಾಗಿ ಈ ಫಂಕ್ಷನ್ ಕಾಲನ್ನು ಮಾಡ್ತೀವಿ. ಓಕೆ, ಎಲ್ಲ ಡಿಸ್ಕ್ಸನ್ನು ಟೆಂಪ್ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದರಲ್ಲಿ ಕೊನೆಗೆ ಒಂದು ಡಿಸ್ಕ್ ಉಳಿಯುತ್ತೆ ತಳದಲ್ಲಿ, ದೊಡ್ಡ ಡಿಸ್ಕು. ಅದನ್ನು ಮೂವ್ ಮಾಡ್ತೀವಿ ಎಲ್ಲಿಗೆ, ಸೋರ್ಸಿಂದ ಡೆಸ್ಟಿನೇಷನ್ಗೆ. ಅದನ್ನು ಪ್ರಿಂಟ್ ಮಾಡ್ತೀವಿ. ಇಲ್ಲ, ಆ್ಯಕ್ಚುಲಿ ಸೋರ್ಸಿಂದ ಡೆಸ್ಟಿನೇಷನ್ಗೆ ಒಂದು ಡಿಸ್ಕು ಮೂವ್ ಆಯಿತು. ಓಕೆ, ಈಗ
ಡೆಸ್ಟಿನೇಷನಲ್ಲಿ ಬಾಟಮಲ್ಲಿ ದೊಡ್ಡ ಡಿಸ್ಕ್ ಇದೆ. ಇನ್ನು ಉಳಿದಿರೋ n-1 ಡಿಸ್ಕ್ಸು ಎಲ್ಲಿದೆ? ಟೆಂಪಲ್ಲಿದೆ ಅಲ್ವಾ? ಟೆಂಪ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಅಲ್ಲಿದ್ದಾವೆ. ಅಲ್ಲಿಂದ ಈಗ ಮತ್ತೆ ಡೆಸ್ಟಿನೇಷನ್ಗೆ ಅದನ್ನ ತರಿಸ್ಕೋಬೇಕು. ಸೊ ಮತ್ತೆ ನಾವು ಟವರ್ ಸೇಮ್ ಫಂಕ್ಷನ್ನ ಕಾಲ್ ಮಾಡ್ತೀವಿ ರಿಕರ್ಸಿವ್ ಆಗಿ. ಏನಲ್ಲಿ n-1 ಡಿಸ್ಕ್ಸನ್ನು 2 ಡಿಸ್ಕ್ಸನ್ನು ಟೆಂಪಿಂದ ಡೆಸ್ಟಿನೇಷನ್ಗೆ ತರಿಸ್ಕೋಬೇಕು ಒಂದೊಂದೇ. ಓಕೆ, ಸೇಮ್ ಈ ಪ್ರೊಸೀಜರ್ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಸೋರ್ಸನ್ನು ಇಂಟರ್ಮೀಡಿಯೇಟಾಗಿ ಯೂಸ್ ಮಾಡ್ಕೊಳ್ತೀವಿ ಅಲ್ಲಿ. ಸೊ ಅಷ್ಟು ಇಲ್ಲಿಗೆ ಡೆಸ್ಟಿನೇಷನ್ಗೆ ಟ್ರಾನ್ಸ್ಫರ್ ಆದಂಗೂ ಇಲ್ಲಿ 1 by 1 ಪ್ರಿಂಟ್ ಆಗ್ತಾ ಹೋಗುತ್ತೆ, ಯಾವ್ಯಾವ ಡಿಸ್ಕು ಟ್ರಾನ್ಸ್ಫರ್ ಆಯಿತು ಡೆಸ್ಟಿನೇಷನ್ಗೆ ಅಂತೇಳಿ. ಇದು ರಿಕರ್ಸಿವ್ ಫಂಕ್ಷನ್. ನಾವಿಲ್ಲಿ 3 ಅನ್ನೋ ಎಕ್ಸಾಂಪಲ್ ತೊಗೊಂಡಿದ್ವಲ್ವ, ಅದಕ್ಕೆ ಔಟ್ಪುಟ್ಟನ್ನು ಇಲ್ಲಿ ನೋಡ್ಬೋದು ನಾವು. 7 ಮೂವ್ಸ್ ಇದೆ, ಅದರೊಳಗಡೆ 3 ಡಿಸ್ಕ್ಸು ಟ್ರಾನ್ಸ್ಫರ್ ಆಗುತ್ತೆ A to C. ಇನ್ನು ಅಸೈನ್ಮೆಂಟ್ ಆಗಿ ನೀವು ಈ ಟವರ್ ಆಫ್ ಹನಾಯ್ ಅಲ್ಗಾರಿದಮ್ ಏನಿದೆ ಇದನ್ನು ಎಕ್ಸಾಂಪಲ್ ತೊಗೊಂಡು 3 ಡಿಸ್ಕ್ಸ್ಗೆ n=3 ತೊಗೊಂಡು ಮನೆಯಲ್ಲಿ ಟ್ರೇಸ್ ಮಾಡಿ. ಆಗ ನಿಮಗಿನ್ನೂ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಸೆಷನಲ್ಲಿ ಫಿಬೊನಾಕ್ಸಿ ಸೀರೀಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಯೂಸಿಂಗ್ ರಿಕರ್ಷನ್ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.